ಈ ಒಕ್ಕಲಿಗ ಸಮುದಾಯದ ಓಟ್ಗಾಗಿ, ಒಕ್ಕಲಿಗ ಸಮುದಾಯದ ಪ್ರಾತಿನಿಧ್ಯಕ್ಕಾಗಿ ನಿಮ್ಗೆ ಗೊತ್ತಿದೆ JDS, BJP ಹಾಗೂ ಕಾಂಗ್ರೆಸ್ ನಡುವೆ ತೀವ್ರ ಥರದ ಪೈಪೋಟಿ ಆಗ್ತಾ ಇದೆ. ಕಾಂಗ್ರೆಸ್ 2 ಬಾಂಬ್ ಹಾಕಿಬಿಟ್ಟಿದೆ JDS ಮೇಲೆ. ಮೊದಲನೇ ಬಾಂಬು, ಫೋನ್ ಕದ್ದಾಲಿಕೆ ಮಾಡಿದ್ಯಾರು ಅಂತ ಕೇಳಿದ್ದಾರೆ ಚೆಲುವರಾಯ ಸ್ವಾಮಿ. ನೀವು ಇಷ್ಟೆಲ್ಲ ಮಾತಾಡ್ತೀರಿ ಸ್ವಾಮೀಜಿಗಳ ಬಗ್ಗೆ, ಫೋನ್ ಕದ್ದಾಲಿಕೆ ಮಾಡಿದ್ಯಾರು ನಂಬರ್ 1. ನಂಬರ್ 2 ಕ್ವಶನ್ ಏನು ಕೇಳಿದ್ದಾರೆ ಅಂತಂದರೆ, ವಿಶ್ವ ಒಕ್ಕಲಿಗ ಸಂಸ್ಥಾನ ಸ್ಥಾಪನೆ ಮಾಡಿದ್ಯಾಕೆ, ಅದು ಒಡೆದಾಳುವ ನೀತಿ ಅಲ್ವಾ ಅಂತ ಕೇಳಿದ್ದಾರೆ. ಇಷ್ಟಾಗುವಾಗ BJP ಇದನ್ನು ಬ್ಯಾಟಿಂಗ್ ಮಾಡಬೇಕಲ್ಲ. ಕುಮಾರಸ್ವಾಮಿ ಅವರು ಹೇಳಿದರು, ನಾವು ಮತ್ತೊಂದು ಮಾಡಿದ್ದೀವಿ ನಿಜ, ದೊಡ್ಡದಾಗಲಿ ಅಂತ ಹೇಳಿದ್ದೀವಿ ಅಷ್ಟೇ, ನಾನು ಯಾಕೆ ಫೋನ್ ಕದ್ದಾಲಿಕೆ ಮಾಡಲಿ, ನಾನು ಮಾಡಿಲ್ಲ ಅಂತ. ಆದರೆ ಅದು ಸಮರ್ಥಕ ಉತ್ತರ ಥರ ಕಾಣ್ತಾ ಇಲ್ಲ. BJP ಇನ್ನೊಂದು ಹೆಜ್ಜೆ ಮುಂದೆ ಹೋಗಿದೆ. ಈಗ ಒಕ್ಕಲಿಗ ಸಮುದಾಯ DK ಶಿವಕುಮಾರ್ ಜೊತೆ ಹೋದ್ರೆ ಏನು ಮಾಡೋದು, ಅದಕ್ಕೆ ಏನು ಮಾಡಿದ್ದಾರೆ, ಅವರನ್ನು ಮುಖ್ಯಮಂತ್ರಿ ಮಾಡಲ್ಲ, ಓಟ್ ಹಾಕಬೇಡಿ, ಒಂದು ವೇಳೆ ಅವರನ್ನು ಮುಖ್ಯಮಂತ್ರಿ ಮಾಡಿದ್ರೆ ನಾನು ಸಪೋರ್ಟ್ ಮಾಡ್ತೀನಿ ಅಂತೇಳಿ ಅಶ್ವಥ್ ನಾರಾಯಣ್ ಹೇಳೋ ಮುಖಾಂತರ ಒಂದು ದಾಳ ಉರುಳಿಸಿದ್ದಾರೆ. ಆ ದಾಳ ಎಷ್ಟು ಫಲಪ್ರದವಾಗುತ್ತೆ ಗೊತ್ತಿಲ್ಲ, ಆದರೆ ಅವರ ಹೇಳಿಕೆಯನ್ನು ಗಮನಿಸಿ. ಇಲ್ಲಿ ಶಿವಕುಮಾರ್ ಅವರೇ, ನಿಮಗೆ ನಮ್ಮ ಜನ ನಿಮಗೆ ಪೇಪರು ಪೆನ್ನು ಕೊಟ್ಟಿದ್ದಾರೆ. ನೀವು ಮುಖ್ಯಮಂತ್ರಿ ಆಗಿ ಯಾರು ನಿಮ್ಮ ಅಡ್ಡ ಬಂದಿದ್ದೀವ? ನಿಮ್ಗೆ ಯಾವ ಕಾರಣದಲ್ಲೂ ನಿಮ್ಮ ಮುಖ್ಯಮಂತ್ರಿ ಆಗಲಿಕ್ಕೆ ನಾವು ಅಡ್ಡ ಬರೋಲ್ಲ. ನೀವು ಮುಖ್ಯಮಂತ್ರಿ, ನಿಮ್ಗೆ ಅಡ್ಡ ಬರ್ತಿರೋರು ಯಾರು? ನಿಮ್ಮ ಪಕ್ಷದವ್ರೆ. ನಿಮ್ಮ ಪಕ್ಷದವ್ರೆ ನಿಮ್ಮ ಬಿಡ್ತಾ ಇಲ್ಲ. ನೀವು ಉಪಮುಖ್ಯಮಂತ್ರಿ ಆಗಿರೋದನ್ನೇ ಸಹಿಸ್ಕೋತಿಲ್ಲ, ನಿಮ್ಮ ಉಪಮುಖ್ಯಮಂತ್ರಿ ಆಗಿರೋದನ್ನೇ ಸಹಿಸ್ಕೋತಿಲ್ಲ. ನಿಮ್ಮ ಮುಖ್ಯಮಂತ್ರಿ ನಾವು ಮಾಡ್ತಾರೇನ್ರಿ? ಇವತ್ತು ಎಲ್ಲರೂ ನಾವು ಓಟ್ ಕೊಟ್ಟಿದ್ದೀವಪ್ಪ, ಪೇಪರ್ ಪೆನ್ ಕೊಟ್ಟು. ನೀವು ಮುಖ್ಯಮಂತ್ರಿ ಆಗಲಿ ಅಂತ ಬೆಂಬಲ ಕೊಟ್ಟಿದ್ದೀವಿ, ಮನಸ್ಪೂರ್ವಕವಾಗಿ ಹಾರೈಸ್ತಾ ಇದ್ದೀವಿ. ಇದು ದೇಶದ ಚುನಾವಣೆ. ಬರೀ ವಿಧಾನಸಭೆಯಲ್ಲಿ ನೀವು ಮುಖ್ಯಮಂತ್ರಿ ಆಗಿ ನಾವು ನಿಮ್ಮ ಜೊತೆ ಇರ್ತೀವಿ. ಇನ್ನು ರಾಜಕೀಯ ಮೇಲಾಟಗಳು, ದೋಸ್ತಿಯಲ್ಲಿ ಕೈ ಒಕ್ಕಲಿಗ ಯುದ್ಧ ಶುರುವಾಗಿದೆ. ದೋಸ್ತಿ ಕೈ ಒಕ್ಕಲಿಗ ಯುದ್ಧ. ಕುಮಾರಸ್ವಾಮಿಗೆ ಒಕ್ಕಲಿಗ ವಿರೋಧಿ ಪಟ್ಟ ಕಟ್ಟಲು ಕಾಂಗ್ರೆಸ್ ಶತ ಪ್ರಯತ್ನ ಮಾಡ್ತಾ ಇದೆ. ಒಕ್ಕಲಿಗ ವಿರೋಧಿ ಪಟ್ಟ ಕಟ್ಟೋದಕ್ಕೆ ಯಾವಾಗ ಸ್ವಾಮೀಜಿಗಳ ಬಳಿ ಹೋದ್ರೋ, ಹೊಸತಡಕ್ಕೂ ಬ್ಯಾನ್ ಆಯಿತೋ, ಅಲ್ಲಿಂದ ಶುರುವಾಗಿದೆ. DK ಶಿವಕುಮಾರ್ ಆದಿಯಾಗಿ ಕೈ ನಾಯಕರು ಶತ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೇಗೆ? DK ಶಿವಕುಮಾರ್ ಹೇಳಿದರು, ಯಾರನ್ನ ಕರ್ಕೊಂಡು ಹೋದ್ರು, BJP ಅವ್ರನ್ನ ಹೇಳಬೇಕಿತ್ತು, ಇವರೇ ಬೆಳೆಸಿದ್ದು ಅಂತೇಳಿ. ಹೆಂಗೆ ಕರ್ಕೊಂಡು ಹೋಗ್ತಾರೆ? ಒಬ್ಬ ಒಕ್ಕಲಿಗ ನಾಯಕರ ಸರ್ಕಾರವನ್ನು ಪತನ ಮಾಡಿಸಿಲ್ವಾ? ಆಗ BJP ಹೇಳಿದೆಲ್ಲ ಸಿದ್ದರಾಮಯ್ಯ ಮಾಡೋದು ಹಾಗೆ ಇತ್ತು. ಇನ್ನು ಈಗೇನು ಮಾಡೋದು, BJP ಅದೇ DK ಶಿವಕುಮಾರ್ ಅವರ ದಾಳವನ್ನು ಅವರಿಗೆ ತಿರುಮಂತ್ರ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದೆ. DKಶಿ CM ಆಗ್ತಾರೆ ಅಂತ ಒಕ್ಕಲಿಗರು ಓಟ್ ಹಾಕಿದರು. 5% ಓಟ್ ಬಂದಿತ್ತು ಜಾಸ್ತಿ, ಆದರೆ CM ಆಗಲಿಲ್ಲ. JDSಗೆ ಕೈ ಕೊಟ್ಟು ಕಾಂಗ್ರೆಸ್ಗೆ ಒಕ್ಕಲಿಗರು ಮತ ಕೊಟ್ಟರು. ಕಾಂಗ್ರೆಸ್ ನಿರೀಕ್ಷೆಗೂ ಮೀರಿ ಗೆಲ್ಲಲು ಒಕ್ಕಲಿಗರು ಕಾರಣ. K ಸುಧಾಕರ್, CT ರವಿ ಸೋಲ್ತಾರೆ ಅಂತ ಊಹೆ ಇರಲಿಲ್ಲ. ಶಿವಕುಮಾರ್ಗೆ ಬೇಕಾಗಿ ಅವರೆಲ್ಲ ಸೋತರು. ಇಬ್ಬರು ಸೋಲಲು ಕಾರಣ ಒಕ್ಕಲಿಗ ಮತದಾರರು. ಯಾಕಂದರೆ ಒಕ್ಕಲಿಗ ಮತದಾರರು ಅವ್ರಿಗೆ ಹಾಕಲಿಲ್ಲ, ಸುಧಾಕರ್ಗೆ ಹಾಕಲಿಲ್ಲ, CT ರವಿಗೆ ಹಾಕಲಿಲ್ಲ, ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅಂಥೇಳಿ. ಆದರೆ ಕಾಂಗ್ರೆಸ್ ಗೆದ್ದ ಬಳಿಕ ಒಕ್ಕಲಿಗರ ಆಸೆಯನ್ನು ಕಾಂಗ್ರೆಸ್ ಈಡೇರಿಸಲಿಲ್ಲ. ಒಕ್ಕಲಿಗ DKಶಿ ಬದಲು ಕುರುಬ ಸಮುದಾಯದ ಸಿದ್ದರಾಮಯ್ಯಗೆ ಮಣೆ ಕೊಟ್ಟರು ಅಂಥೇಳಿ ಒಕ್ಕಲಿಗ ಸಮುದಾಯ ಸ್ವಲ್ಪ ರೆಬೆಲ್ ಆಗಲಿದೆ ಅಂತೇಳಿ ಪ್ರಯತ್ನ ಪಡ್ತಾ ಇದ್ದಾರೆ. ಅದು ಯಾವ ರೀತಿ ಮ್ಯಾನೇಜ್ ಆಗುತ್ತೆ ಗೊತ್ತಿಲ್ಲ. ರೆಬೆಲ್ ಆಗಬೇಕು. ಇಬ್ಬರು ಕೂಡ ಒಕ್ಕಲಿಗ ಸಮುದಾಯವನ್ನು ತನ್ನ ಕೈವಶ ಮಾಡ್ಕೋಬೇಕು. ಈ ನಡುವೆ ಸಿದ್ದರಾಮಯ್ಯನವ್ರ ಹತ್ರ ಕೇಳಿದ್ರು, ಸರ್ ನೀವೇ ಬೆಳೆಸಿದಂತೆ ಗೌರ್ಮೆಂಟನ್ನು, ಯಾಕೆಂದರೆ ಅಶೋಕ್ ಅವರು ಹೇಳ್ತಾ ಇದ್ರಲ್ಲ, ಹಾಗೆ ಹೇಳಿದರು, ಕುಮಾರಸ್ವಾಮಿ ಸರ್ಕಾರದ ಪತನಕ್ಕೆ ನಾನು ಕಾರಣ ಅಲ್ಲ. ಕುಮಾರಸ್ವಾಮಿ ಸರ್ಕಾರ ಬೀಳಿಸಿದ್ದು ಇದೇ ಯಡಿಯೂರಪ್ಪ ಆ್ಯಂಡ್ ಕಂಪನಿ. ಶಾಸಕರಿಗೆ 25 ಕೋಟಿ ನೀಡಿ ಖರೀದಿ ಮಾಡಿದ್ರು ಅಂತ CM ಸಿದ್ದರಾಮಯ್ಯ ಹೇಳಿದ್ದಾರೆ. ಅವರ ಹೇಳಿಕೆಯನ್ನು ಗಮನಿಸಿ. ಈಗ ಯಾರು ಸರ್ಕಾರ ಬೀಳಿಸಿದ್ರು ಅಂತ DK ಶಿವಕುಮಾರ್ಗೂ ಕುಮಾರಸ್ವಾಮಿಗೂ ಜಗಳ ಅಂಟ್ಕೊಂಡದೆ. ಇಲ್ಲಿವರೆಗೆ ನನ್ನಿಂದ ಸಿದ್ದರಾಮಯ್ಯನಿಂದ ಸರ್ಕಾರ ಬಿದ್ದೋಯ್ತು ಅಂತಿದ್ದ ಕುಮಾರಸ್ವಾಮಿ. ಈಗ ನೀವು ನೋಡಿ ಕುಮಾರಸ್ವಾಮಿ ಹೆಂಗ್ ಸುಳ್ಳು ಹೇಳ್ತಾರೆ ಅಂತಂದ್ರೆ, ಸರ್ಕಾರ ಬಿದ್ದೋಯ್ತು, ವೋಟ್ ಆಫ್ ಕಾನ್ಫಿಡೆನ್ಸ್ ತಗೋಬೇಕು. ಆಗ ಭಾಷಣ ಮಾಡಿದ್ದಾರೆ ಇವರು ಕುಮಾರಸ್ವಾಮಿ. ನನ್ನ ಹೆಸರು ಎಲ್ಲರೂ ಹೇಳಿದಾರ? ಮತ್ತೆ ನಾ ಯಾಕೆ ಸರ್ಕಾರ ಬೆಳೆಸ್ಲಿ? ನಿಜವಾಗಿ ಕುಮಾರಸ್ವಾಮಿ ಸರ್ಕಾರ ಬೆಳೆಸಿದವರು ಯಡಿಯೂರಪ್ಪ ಅಂಡ್ ಕಂಪನಿ. ಇದನ್ನ ಅರ್ಥ ಮಾಡ್ಕೋಬೇಕು. ಈಗ ಅವರವರೇ ಬಾಯ್ 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 ಜೊತೆ ಸೇರ್ಕೊಂಡಿದ್ದಾರೆ.